ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 5 ಮಾರ್ಕ್ಸಿಗೆ ಕೇಳಿರುವಂಥ ಕ್ಯಾಪಿಟಲ್ ಬಜೆಟಿಂಗ್ನಲ್ಲಿ NPV ಪ್ರಾಬ್ಲಮ್ ಕೇಳಿದ್ದಾರೆ. ಆ ಪ್ರಾಬ್ಲಮನ್ನು ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ಥರ್ಡ್ ಒನ್ ಕ್ವಶನ್ ಪೇಪರ್ನಲ್ಲಿ 5 ಮಾರ್ಕ್ಸ್ಗೆ ಕೇಳಿರುವಂಥ ಥರ್ಡ್ ಒನ್ ಕ್ವಶನ್ಗೆ ಸೊಲ್ಯೂಷನ್ ಮಾಡಿಸ್ತಾ ಇದ್ದೀನಿ. 2 ಪ್ರಾಜೆಕ್ಟ್ಗಳಿದ್ದಾವೆ, ಪ್ರಾಜೆಕ್ಟ್ ಆರ್ಯನ್ ಮತ್ತು ಪ್ರಾಜೆಕ್ಟ್ ಪ್ರಣಮ್ಯ ಅಂತ. ಅವೆರಡರದ್ದು ಇನ್ವೆಸ್ಟ್ಮೆಂಟ್ 80,000 ಇದೆ. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋ ಅಂದರೆ ಪ್ರತಿ ವರ್ಷ ಏನೇನು ಇನ್ಕಮ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದೆನ್ ರಿಸ್ಕ್ ಫ್ರೀ ಕಟ್ ಆಫ್ ರೇಟ್ ಕೊಟ್ಟಿದ್ದಾರೆ. ಇವಿಷ್ಟು ಇನ್ಫಾರ್ಮೇಷನ್ನ ನೋಡಿಕೊಂಡು NPV ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ 2 ಪ್ರಾಜೆಕ್ಟ್ನಲ್ಲಿ ಯಾವ ಪ್ರಾಜೆಕ್ಟನ್ನು ಪ್ರಿಫರ್ ಮಾಡಬೇಕು ಅನ್ನೋದನ್ನು ನೀವು ಲಾಸ್ಟಿಗೆ ಕಮೆಂಟ್ ಮಾಡಲಿಕ್ಕಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಲಿಕ್ಕೂ ನೀವು ಏನು ಗಮನಿಸಬೇಕು ಅಂತಂದರೆ, ಯಾವ ಮೆಥಡ್ನಲ್ಲಿ NPV ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು. ಕ್ವಶನಲ್ಲಿ ಪ್ರೊಬಾಬಿಲಿಟಿ ಕ್ಯಾಶ್ ಇನ್ಫ್ಲೋ ಜೊತೆಗೆ ಪ್ರೊಬಾಬಿಲಿಟಿ ಕೊಟ್ಟಿದ್ದಾರಾ ಅಥವಾ ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರಾ ಅಂತ ಫಸ್ಟ್ ನೀವು ನೋಡಬೇಕಾಗತ್ತೆ. ಈ ಪ್ರಾಬ್ಲಮ್ನಲ್ಲಿ ಕ್ಯಾಶ್ ಇನ್ಫ್ಲೋ ಜೊತೆಗೆ ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಾಗ ನೀವು ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ ಅಂಡರಲ್ಲಿ NPVಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಪ್ರೊಬಾಬಿಲಿಟಿ ಕೊಟ್ಟಿದ್ರೆ EMV ಮೆಥಡ್ ಅಂಡರಲ್ಲಿ ನೀವು NPV ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಈಗ ಕೊಟ್ಟಿರುವಂಥದ್ದು ಈಕ್ವಲೆಂಟ್ ವ್ಯಾಲ್ಯೂ. ಸೊ ಸರ್ಟೈನಿಟಿ ಈಕ್ವಲೆಂಟ್ ವ್ಯಾಲ್ಯೂ ಮೆಥಡ್ ಅಂಡರಲ್ಲಿ ನಾವೀಗ NPV ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಬರ್ಕೊಳ್ಳೋಣ. ನಾನಿಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್ NPV ಆಫ್ ಪ್ರಾಜೆಕ್ಟ್ ಆರ್ಯನ್. ಫಸ್ಟ್ ಪ್ರಾಜೆಕ್ಟ್ ಆರ್ಯನ್ಗೆ NPV ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಪ್ರಾಜೆಕ್ಟ್ ಪ್ರಣಮ್ಯಾಗೆ NPV ಕ್ಯಾಲ್ಕುಲೇಷನ್ ಮಾಡಬೇಕು. ಎಷ್ಟು ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ 3 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಇಯರ್ ಕಾಲಮ್ನಲ್ಲಿ 1 2 3 ಬರ್ಕೊಳ್ತಾ ಇದ್ದೀನಿ. ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ ಇನ್ಕಮ್ ಎಷ್ಟಿದೆ ಅಂತಂದರೆ 50,000, ಸೆಕೆಂಡ್ ಇಯರ್ನ ಇನ್ಕಮ್ 40,000, ಥರ್ಡ್ ಇಯರ್ನ ಇನ್ಕಮ್ 40,000 ಇದೆ. ಕ್ವಶನಲ್ಲಿ ಕೊಟ್ಟಿರುವಂಥ ಇನ್ಕಮ್ಗಳನ್ನು ನಾನು ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. 50,000, 40,000, 40,000. ಈಕ್ವಲೆಂಟ್ ವ್ಯಾಲ್ಯೂ ಕ್ವಶನಲ್ಲೇ ಕೊಟ್ಟಿದ್ದಾರೆ 0.8, 0.7, 0.9. ಸೊ ಏನು ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೋ ಅದನ್ನು ಕ್ವಶನಲ್ಲಿ ಕೊಟ್ಟಿರುವಂಥ ಕ್ಯಾಶ್ ಇನ್ಫ್ಲೋ ಜೊತೆ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಬೇಕು. ಆವಾಗ ಸಿಗುವಂಥ ಆನ್ಸರೇ ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಆಗುತ್ತೆ. 8 5 40,000 ರೂಪಾಯಿ ಆನ್ಸರ್ ಬರುತ್ತೆ ಸರ್ಟೈನ್ ಕ್ಯಾಶ್ ಇನ್ಫ್ಲೋ. ಹೇಗೆ ಅಂತಂದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿರುವಂಥದ್ದು. 7 4 28,000, ದೆನ್ 9 4 36,000 ಸರ್ಟೈನ್ ಕ್ಯಾಶ್ ಇನ್ಫ್ಲೋ ಆಯಿತು. PV ಫ್ಯಾಕ್ಟರ್ ಹೇಗೆ ಅಂತಂದರೆ ಕ್ವಶನಲ್ಲಿ ಒಂದು ಪರ್ಸಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ ಅಂತಂದರೆ ಕೆಲವೊಂದು ಸರಿ ಕ್ವಶನಲ್ಲಿ ಬೇಕಂತ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಈಕ್ವಿಟಿ ಅಂತೆಲ್ಲ ಹೇಳಿಕೊಡ್ತಾರೆ. ಅದು ಯಾವುದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ನೀವು ಕನ್ಸಿಡರ್ ಮಾಡಬೇಕಾಗಿರೋದು ರಿಸ್ಕ್ ಫ್ರೀ ರೇಟ್ ಮಾತ್ರ. ರಿಸ್ಕ್ ಫ್ರೀ ರೇಟ್ ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ ಅಂತಂದರೆ 10% ಕೊಟ್ಟಿದ್ದಾರೆ. 10%ಗೆ PV ಫ್ಯಾಕ್ಟರ್ ಏನಾಗುತ್ತೆ ಅನ್ನೋದನ್ನು ನಾವೀಗ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಫಾರ್ಮುಲಾ 1/1 ಪಾಯಿಂಟ್. ನೋಡಿ, ಇವಿಷ್ಟು ಫಾರ್ಮುಲಾ ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೋ ಅದನ್ನು ಇಲ್ಲಿ 1 ಪಾಯಿಂಟ್ ಪಕ್ಕದಲ್ಲಿ ಬರ್ಕೊಳ್ಬೇಕು. ಈಗ ಕೊಟ್ಟಿರುವಂಥದ್ದು 10%. ಸೊ 1/1.10. 12 ಕೊಟ್ಟರೆ 1/1.12. 5 ಕೊಟ್ಟರೆ 1/1.05. 10ಗಿಂತ ಕಮ್ಮಿ ಕೊಟ್ಟರೆ 0 ಬರ್ಕೊಳ್ಬೇಕು. ಈಗ 1/1.10. ಏನಕ್ಕೆ 10 ಅಂದರೆ 10% ಕೊಟ್ಟಿದ್ದಾರೆ. ಈಕ್ವಲ್ ಬಟನ್ ಪ್ರೆಸ್ ಮಾಡಲಿಕ್ಕೂ ಫಸ್ಟ್ ಇಯರಿಗೆ PV ಫ್ಯಾಕ್ಟರ್ ಸಿಗುತ್ತೆ. ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಲಿಕ್ಕೂ ಸೆಕೆಂಡ್ ಇಯರಿಗೆ PV ಫ್ಯಾಕ್ಟರ್ ಸಿಗುತ್ತೆ. ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಲಿಕ್ಕೂ ಥರ್ಡ್ ಇಯರಿಗೆ PV ಫ್ಯಾಕ್ಟರ್ ಸಿಗುತ್ತೆ. 0.909, 0.826, 0.751. ಸೊ ಲಾಸ್ಟ್ ಕಾಲಮ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, PV ಫ್ಯಾಕ್ಟರನ್ನು ಸರ್ಟೈನ್ ಕ್ಯಾಶ್ ಇನ್ಫ್ಲೋ ನಾವೇನು ಈಕ್ವಲೆಂಟ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ವಿ, ಆ 40,000 ಆನ್ಸರನ್ನು 0.909 ಜೊತೆ ಮಲ್ಟಿಪ್ಲೈ ಮಾಡಬೇಕು. 40,000 ಇಂಟು 0.909 ಮಾಡಿದಾಗ ಬರುವಂಥ ಆನ್ಸರ್ 36,360 ಬರುತ್ತೆ. ನೆಕ್ಸ್ಟ್ 28,000 ಇಂಟು ಇದೇ ಥರನೇ ಎಲ್ಲದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಇವಿಷ್ಟನ್ನು ಟೋಟಲ್ ಮಾಡಬೇಕು. ಅದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಅಂತೀವಿ. 36 36 0, 23 128, 27,036 ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 86,524 ಆಗುತ್ತೆ. ಅದರಿಂದ ಕ್ವಶನಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. 2 ಪ್ರಾಜೆಕ್ಟಿನ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತಂದರೆ 80,000 ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಿದಾಗ ನಮಗೆ NPV ಸಿಗುತ್ತೆ. ಸೊ NPV ಆನ್ಸರ್ ಎಷ್ಟು ಅಂತಂದರೆ 6,524. ಇದೇ ಥರನೇ ಪ್ರಾಜೆಕ್ಟ್ ಆರ್ಯನ್ಗೆ ನಾವೀಗ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಪ್ರಾಜೆಕ್ಟ್ ಪ್ರಣಮ್ಯಾಗೂ ಕ್ಯಾಲ್ಕುಲೇಷನ್ ಮಾಡಿ ಯಾವ ಪ್ರಾಜೆಕ್ಟ್ ಬೆಸ್ಟ್ ಅನ್ನೋದನ್ನು ನೀವು ಕಮೆಂಟ್ ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ಆರ್ಯನ್ಗೆ ಕ್ಯಾಲ್ಕುಲೇಷನ್ ಮಾಡಿ ಆಯಿತು, ಪ್ರಾಜೆಕ್ಟ್ ಪ್ರಣಮ್ಯ ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಮ್ ಇದೇ ಪ್ರೊಸೀಜರಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ರಾಯಿತು. ಇಯರ್ ಕ್ವಶನಲ್ಲಿ ಕೊಟ್ಟಿರುವಂಥ ಇಯರ್ನ ಬರ್ಕೊಳ್ಳೋಣ. 3 ಇಯರ್ಸ್ ಕೊಟ್ಟಿದ್ದಾರೆ, 1 2 3. ಕ್ಯಾಶ್ ಇನ್ಫ್ಲೋ ಕ್ವಶನಲ್ಲಿ ಕೊಟ್ಟಿದ್ದಾರೆ 40,000, 60,000, 40,000, 60,000,
40,000. ಈಕ್ವಲೆಂಟ್ ವ್ಯಾಲ್ಯೂ ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ 0.987, 0.9, 0.8, 0.7. ಸರ್ಟೇನಿಟಿ ಕ್ಯಾಶ್ ಇನ್ ಫ್ಲೋ ಹೇಗೆ ಬರುತ್ತೆ ಅಂತಂದರೆ ಮಲ್ಟಿಪ್ಲೈ ಮಾಡಬೇಕು. 9 36, 36,000 ಬರುತ್ತೆ. 8 48,000, ದೆನ್ 7 28,000. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸರ್ಟೇನಿಟಿ ಕ್ಯಾಶ್ ಇನ್ ಫ್ಲೋ ಸಿಗುತ್ತೆ. 40,000 ಇಂಟು 0.9, 60,000 ಇಂಟು 0.8, 40,000 ಇಂಟು 0.7. ಪಿ ವಿ ಫ್ಯಾಕ್ಟರ್ ಅಗೇನ್ ನೀವು ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಿರ್ತೀರೋ ಅದನ್ನೇ ಬರ್ಕೊಂಡ್ರಾಯ್ತು. 0.909, 0.826, 0.751. ಲಾಸ್ಟ್ ಕಾಲಮ್ ಹೇಗೆ ಬರುತ್ತೆ ಅಂತಂದರೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. 36,000 ಇಂಟು 0.909 ಬರುವಂಥ ಆನ್ಸರ್ 32,724. ನೆಕ್ಸ್ಟ್ 48,000 ಇಂಟು 0.826 ಬರುವಂಥ ಆನ್ಸರ್ 39,648. ಲಾಸ್ಟ್ ಇಯರಿಗೆ 28,000 ಇಂಟು 0.751, 21,028. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಸಿಗುತ್ತೆ. 21,028 ಪ್ಲಸ್ 39,648 ಪ್ಲಸ್ 32,724 ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 93,400 ಆಗುತ್ತೆ. 93,400. ಇದರಿಂದ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಬೇಕು. ಕ್ವಶನಲ್ಲಿ ಇನ್ವೆಸ್ಟ್ಮೆಂಟ್ 80,000 ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಿದಾಗ NPV ಸಿಗುತ್ತೆ. 93,400ಇಂದ 80,000 ಲೆಸ್ ಮಾಡಲಿಕ್ಕೂ 13,400 ಸಿಗುತ್ತೆ. ಪ್ರಾಜೆಕ್ಟ್ ಪ್ರಾಜೆಕ್ಟ್ ಆರ್ಯನಿಂದು NPV 6,500 ಸಮಥಿಂಗ್ ಬಂದಿತ್ತು. ಪ್ರಾಜೆಕ್ಟ್ ಪ್ರಣಮ್ಯಾಗೆ 13,400 ಬಂದಿದೆ. ಯಾವುದು NPV ಜಾಸ್ತಿ ಇರುತ್ತೋ ಅದನ್ನು ನಾವು ಪ್ರಿಫರ್ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ನೀವು ಲಾಸ್ಟಿಗೆ ಇಂಟರ್ಪ್ರಿಟೇಷನ್ ಅಂತ ಬರೆದು ಪ್ರಾಜೆಕ್ಟ್ ಪ್ರಣಮ್ಯ ಶುಡ್ ಬಿ ಪ್ರಿಫರ್ಡ್, ಪ್ರಾಜೆಕ್ಟ್ ಪ್ರಣಮ್ಯ ಈಸ್ ಬೆಸ್ಟ್ ಒನ್ ಅಂತ ಏನಾರು ಒಂದು ಬರೀಬೇಕಾಗತ್ತೆ. ಏನಕ್ಕೆ ಅಂತಂದರೆ ಯಾಕೆ ಬೆಸ್ಟ್ ಅನ್ನೋದನ್ನು ಬರೀಬೇಕು, ಅಥವಾ ಯಾಕೆ ಪ್ರಿಫರ್ ಮಾಡಬೇಕು ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ಬಿಕಾಸ್ ದ NPV ಆಫ್ ಪ್ರಾಜೆಕ್ಟ್ ಪ್ರಣಮ್ಯ ಈಸ್ ಹೈಯರ್ ದೆನ್ NPV ಆಫ್ ಪ್ರಾಜೆಕ್ಟ್ ಆರ್ಯನ್. ಸೊ ಪ್ರಾಜೆಕ್ಟ್ ಪ್ರಣಮ್ಯ ಶುಡ್ ಬಿ ಪ್ರಿಫರ್ಡ್. ಲಾಸ್ಟಿಗೆ ಒಂದು ಲೈನ್ ಬರೀಬೇಕು, ಇಲ್ಲ ಅಂತಂದರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.